ನಮಸ್ತೆ ರೀ ಎಲ್ಲರಿಗೂ ವೆಲ್ಕಮ್ ಟು ಚೇತೂಸ್ ಕಿಚನ್. ಇವತ್ತು ಮಾರ್ನಿಂಗ್ 4:30 ಇಂದಾನೇ ನನ್ನ ಡೇ ಸ್ಟಾರ್ಟ್ ಆಗಿದೆ. ಹಾಗೆ ಗಣೇಶನ್ಗೂ ಒಂದು ನಮಸ್ಕಾರನ ಹೇಳ್ಬಿಟ್ಟು ಮುಂದಿನ ಕೆಲಸನ ಶುರು ಮಾಡ್ತಾ ಇದ್ದೀನಿ. ನನ್ನ ಮಕ್ಕಳಂತೂ ತುಂಬಾನೇ ಗಲೀಜ್ ಮಾಡಿರ್ತಾರೆ. ಮನೆ ರಾತ್ರಿ ಮಲಗಬೇಕಾದ್ರೆ ತುಂಬಾನೇ ಕಸ ಎಲ್ಲ ಚೆಲ್ಬಿಟ್ಟಿರ್ತಾರೆ. ಫಸ್ಟ್ ನಾನು ಎದ್ದ ತಕ್ಷಣ ಮಾಡೋ ಕೆಲಸನೇ ಕಸ ಗುಡಿಸ್ತೀನಿ. ತುಂಬ ಜನ ಹೆಣ್ಮಕ್ಳದು ಒಂದು ಪುಟ್ಟ ಕನಸಿರುತ್ತೆ, ನಾನು ಏನಾದರೂ ಇಂಡಿಪೆಂಡೆಂಟ್ ಆಗಿ ಮಾಡಬೇಕು, ನನ್ನ ಸ್ವಂತ ಕೆಲಸ ನಾನು ಅರ್ನ್ ಮಾಡಬೇಕು ಅನ್ನೋದು ಪ್ರತಿಯೊಬ್ಬ ಹೆಣ್ಮಕ್ಳ ಕನಸಾಗಿರುತ್ತೆ. ಸೊ ಹಾಗಾದರೆ ನೀವು ಮೊದಲು ನಿಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊಳ್ಳಿ. ಬೆಳಗ್ಗೆ ಬೇಗ ಎದ್ದೇಳಿ, ಎದ್ಬಿಟ್ಟು ಒಂದು ಯೋಗ ಮಾಡಿ ಅಥವಾ ಒಂದು 5 ನಿಮಿಷ ಮೆಡಿಟೇಷನ್ನ ಮಾಡಿ. ಈ ಥರ ಮಾಡೋದ್ರಿಂದ ನಿಮ್ಮ ಮೈಂಡ್ ಫ್ರೆಶ್ ಆಗಿರುತ್ತೆ, ಹಾಗೆ ಚೆನ್ನಾಗಿ ಕೆಲಸ ಮಾಡೋದಕ್ಕೆ ಉತ್ಸಾಹ ಬರುತ್ತೆ ನಮಗೆ. ಮೊದಲಿಗೆ ನೀವು ಇದನ್ನೆಲ್ಲ ಮಾಡೋದಕ್ಕೆ ಕಲ್ತಾದ್ಮೇಲೆ ನೀವು ಏನು ಮಾಡಬೇಕು, ನನ್ನ ಗುರಿ ಏನು, ನಾನು ಏನು ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡಿ. ಸಾಧ್ಯ ಆದರೆ ನಿಮ್ಗೆ ಯೂಟ್ಯೂಬ್ ಮಾಡಬೇಕು, ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂತ ಆಸೆ ಇದ್ದರೆ, ನಿಮಗೆ ಯಾವ ವಿಷಯದಲ್ಲಿ ನಿಮಗೆ ಆಸಕ್ತಿ ಇದೆ, ಒಂದು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿ. ಏನೋ ಒಂದು ತಿಂಗಳಿಗೆ ನಿಮಗೆ ಒಂದು 2,000 ರೂಪಾಯಿ ಬಂದರೂ ಹೆಣ್ಮಕ್ಳಿಗೆ ಅದು ಎಷ್ಟೋ ಖುಷಿ ಆಗುತ್ತಲ್ವ. ಸೊ ಹಾಗಾಗಿ ನಮ್ಮದು ಅರ್ನಿಂಗ್ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಸೊ ಹಾಗಾಗಿ ಪ್ರತಿಯೊಬ್ಬ ಹೆಣ್ಮಕ್ಳು ಇಂಡಿಪೆಂಡೆಂಟ್ ಆಗಿರೋದಕ್ಕೆ ಸಾಧ್ಯ ಆದಷ್ಟು ಟ್ರೈ ಮಾಡಿ. ಸ್ವಲ್ಪ ಮೆಡಿಟೇಷನ್ ಹಾಗೆ ಭಗವದ್ಗೀತೆ ಅಥವಾ ನಿಮ್ಗೆ ಏನು ಓದಬೇಕು ಅಂತ ಅನ್ಸುತ್ತೆ, ಸೊ ಅದನ್ನು ಓದಿ. ಆಮೇಲೆ ನಿಮ್ಮ ಪ್ರತಿದಿನ ನಾವು 7ರಿಂದ 3 ಗಂಟೆ ಮೊಬೈಲಲ್ಲಿ ಟೈಮ್ ಸ್ಪೆಂಡ್ ಮಾಡ್ತೀವಿ. ಅದ್ರ ಜೊತೆಗೆ ಬೆಳಿಗ್ಗೆ ಬೇಗ ಎದ್ದು ಸ್ವಲ್ಪ ಯೋಗ, ಮೆಡಿಟೇಷನ್ ಹಾಗೆ ಭಗವದ್ಗೀತೆನ ಓದೋದ್ರಿಂದ ನಮ್ಮ ಮೂಡ್ ಫ್ರೆಶ್ ಆಗುತ್ತೆ. ಹಾಗೆ ನಮ್ಮಲ್ಲಿ ಏನೋ ಒಂಥರ ಬದಲಾವಣೆ ಆಗುತ್ತೆ. ಅಂದರೆ ನನ್ನ ಜೀವನದಲ್ಲಿ ನಾನು ಏನಾದರೂ ಒಂದು ಚಿಕ್ಕದಾಗಿ ಸಾಧನೆ ಮಾಡಬೇಕು ಅನ್ನೋ ಮನಸ್ಥಿತಿ ಬರುತ್ತೆ. ಆವಾಗ ನಿಮಗೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂತ ಅನಿಸಿದರೆ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿ. ಇಲ್ಲ ನಿಮಗೆ ಏನೋ ಒಂದು ಚಿಕ್ಕದಾಗಿ ಬಿಸ್ನೆಸ್ ನಾನಿರೋ ಮನೆಯಲ್ಲೇ ಮಾಡ್ಕೋಬೇಕು ಅಂತ ಅಂದರೆ ಮನೆಯಲ್ಲೇ ಒಂದು ಚಿಕ್ಕದಾಗಿ ಬಿಸ್ನೆಸ್ ಕೂಡ ನೀವು ಸ್ಟಾರ್ಟ್ ಮಾಡ್ಬೋದು. ನಿಮ್ಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ, ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತೀನಿ ಮೇಡಮ್ ಅಂತ ಹೇಳಿಬಿಟ್ಟು. ಯೂಟ್ಯೂಬ್ ಬಗ್ಗೆ ಹಾಗೆ ಸ್ಮಾಲ್ ಬಿಸ್ನೆಸ್ಗಳ ಬಗ್ಗೆ ನಾನು ವಿಡಿಯೋನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಈಗ ನಾನು ಚಪಾತಿ ಕೂಡ ಹಿಟ್ಟನಾದಿ ಇಟ್ಕೊಂಡಿದ್ದೀನಿ. ಇವಾಗ ಪಲ್ಯ ಮಾಡೋದಕ್ಕೆ ಅಂತ ಹೆಸರು ಕಾಳು ಪಲ್ಯ ಮಾಡ್ತಾ ಇದ್ದೀನಿ. ಹೆಸರು ಕಾಳನ್ನು ಬೇಯಿಸಿಟ್ಕೊಂಡಿದ್ದೀನಿ. ಬೇಯಿಸಿಟ್ಕೊಂಡ್ಮೇಲೆ ಇವಾಗ ಪಲ್ಯಗೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಇದು ಉತ್ತರ ಕರ್ನಾಟಕ ಸ್ಪೆಷಲ್ ಮಸಾಲ ಖಾರ. ಸೊ ಹಾಗಾಗಿ ಇದನ್ನು ಹಾಕಿಬಿಟ್ರೆ ಮುಗೀತು, ನೀವು ಯಾವ ಮಸಾಲೆನೂ ಹಾಕೋ ಅವಶ್ಯಕತೆ ಇಲ್ಲ. ಇವಾಗ ಚಪಾತಿ ಕೂಡ ಲಟ್ಟಿಸ್ಕೊಳ್ತಾ ಇದ್ದೀನಿ ನಾನು. ನಮ್ಮ ಮನೆಯಲ್ಲಿ ಬೆಳಿಗ್ಗೆ 8 o'clock ಅನ್ನೋಷ್ಟರಲ್ಲಿ ಬಾಕ್ಸ್ ರೆಡಿಯಾಗಿರಬೇಕು. ಅದು ಚಪಾತಿ, ಪಲ್ಯ ಹಾಗೆ ರೈಸ್ ಕೂಡ ರೆಡಿಯಾಗಿರಬೇಕು. ಇದ್ರ ಜೊತೆಗೆ ಮತ್ತು ಟಿಫನ್ ಕೂಡ ಬೇರೆ ಮಾಡಿರಬೇಕು. ಇದೆಲ್ಲನೂ ನಾನು ಬೆಳಿಗ್ಗೆ ಎದ್ದ ತಕ್ಷಣ ಬೇಗ ಎದ್ದು ಇದನ್ನೆಲ್ಲ ಮಾಡಿ ಮುಗಿಸ್ಕೊತೀನಿ. ಒಂದು ಬಾಕ್ಸಿಗೆ ಪಲ್ಯ ಹಾಗೆ ಇನ್ನೊಂದು ಬಾಕ್ಸಿಗೆ ಮೊಸರನ್ನ ಹಾಕ್ತೀನಿ, ಇನ್ನೊಂದು ಬಾಕ್ಸಿಗೆ ಚಪಾತಿನ ಹಾಕ್ತೀನಿ. ಒಂದು ಚಪಾತಿಗೆ ಸ್ವಲ್ಪ ಬೆಲ್ಲದ ಜಾಗ್ರಿ ಪೌಡರ್ ಹಾಗೆ ತುಪ್ಪನ ಹಾಕಿಬಿಟ್ಟು ಎಲ್ಲ ಕಡೆಗೂ ಸ್ಪ್ರೆಡ್ ಮಾಡಿ ಇದನ್ನು ಈ ಥರ ರೋಲ್ ಮಾಡಿ ಸುತ್ತಿಡ್ತೀನಿ. ಆವಾಗ ಮಧ್ಯಾಹ್ನ ಊಟ ಮಾಡಬೇಕಾದ್ರೆ ಒಂದು ಸ್ವಲ್ಪ ಸ್ವೀಟ್ ತಿನ್ನಬೇಕು ಅಂತ ಅನಿಸುತ್ತೆ ಮೇಲೆ. ಸೊ ಹಾಗಾಗಿ ಚಪಾತಿ ಬೆಲ್ಲ ಇದ್ದರೆ ಅದು ತುಂಬಾ ಟೇಸ್ಟ್ ಆಗುತ್ತೆ. ಊಟ ಮಾಡೋದಕ್ಕೂ ತುಂಬ ಇಂಟ್ರೆಸ್ಟ್ ಕೊಟ್ಟು ಊಟ ಮಾಡ್ತಾರೆ. ಇವಾಗ ಇನ್ನೊಂದು ಬಾಕ್ಸಿಗೆ ಬನಾನಾ ಹಾಗೆ ಆರೆಂಜ್ ಕೂಡ ಹಾಕಿ ಬ್ಯಾಗನ್ನು ಪ್ಯಾಕ್ ಮಾಡ್ತೀನಿ, ಟಿಫನ್ ಬ್ಯಾಗು.